ನಿಮ್ಮ ಯೂಸರ್ ಐಡಿ ಮತ್ತು ಕ್ಯಾಪ್ಚಾ ನಮೂದಿಸಿ CMMS ಪೋರ್ಟಲ್ಗೆ ಲಾಗಿನ್ ಮಾಡಿ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆಗೆ 6 ಅಂಕಿಯ OTP ಬರುತ್ತದೆ. OTP ನಮೂದಿಸಿ ವೆರಿಫೈ OTP ಒತ್ತಿ. ನಂತರ ನಿಮ್ಮ ಪಾಸ್ವರ್ಡ್ ನಮೂದಿಸಿ. CMMS ಪೋರ್ಟಲ್ ಪ್ರವೇಶಿಸಿದ ನಂತರ HLO ಮ್ಯಾನೇಜ್ಮೆಂಟ್ ಟ್ಯಾಬ್ಗೆ ಹೋಗಿ ವ್ಯೂ HLBಗಳ ಮೇಲೆ ಕ್ಲಿಕ್ ಮಾಡಿ. ಎಲ್ಲ HLBಗಳು ಫ್ರೋಝನ್ ಆದ ಮೇಲೆ UHLB ಆಯ್ಕೆಯ ಬಲಭಾಗದಲ್ಲಿ HLB ಮ್ಯಾಪಿಂಗ್ ಟ್ಯಾಬ್ ಕಾಣಿಸುತ್ತದೆ. ಇದು ನಿಮ್ಮನ್ನು HLB ಕ್ರಿಯೇಟರ್ ಅಪ್ಲಿಕೇಶನ್ ಲ್ಯಾಂಡಿಂಗ್ ಪೇಜ್ಗೆ ಕರೆದೊಯ್ಯುತ್ತದೆ. ನಿಮಗೆ ಮತ್ತೆ OTP ಬರುತ್ತದೆ. ಸೈನ್ ಇನ್ ಮಾಡಲು OTP ಹಾಕಿ. ಇದು ನಿಮ್ಮನ್ನು HLB ಕ್ರಿಯೇಟರ್ಗೆ ಕರೆದೊಯ್ಯುತ್ತದೆ. ಅಸೈನ್ಮೆಂಟ್ ಮಾಡ್ಯೂಲ್ಗೆ ಹೋಗಲು ಅಸೈನ್ಮೆಂಟ್ ಟ್ಯಾಬ್ ಕ್ಲಿಕ್ ಮಾಡಿ. ಕೆಲಸದ ಹೊರೆ ಹೆಚ್ಚಾಗಿದ್ದು ಚಾರ್ಜ್ನೊಳಗೆ ಬಹಳಷ್ಟು HLBಗಳನ್ನು ಡಿಮಾರ್ಕೇಟ್ ಮಾಡಬೇಕಾದ ಸಂದರ್ಭದಲ್ಲಿ ಚಾರ್ಜ್ ಆಫೀಸರ್ ತನ್ನ ಕೆಲಸವನ್ನು ಭಾಗಶಃ ವಹಿಸಲು CMMS ಪೋರ್ಟಲ್ ಮೂಲಕ ಹಲವು ಚಾರ್ಜ್ ಯೂಸರ್ಗಳನ್ನು ರಚಿಸಬಹುದು. ಅವರು ರಚಿಸಿದ ಚಾರ್ಜ್ ಯೂಸರ್ ಆಯ್ಕೆ ಮಾಡಿ. ಈ ಯೂಸರ್ ಜಿಯೋಟ್ಯಾಗ್ ಮತ್ತು ಡಿಮಾರ್ಕೇಟ್ ಮಾಡಬೇಕಾದ HLBಗಳ ರೇಂಜ್ ಅಸೈನ್ ಮಾಡಿ. ಚಾರ್ಜ್ ಯೂಸರ್ ಆಯ್ಕೆ ಮಾಡಿ. ಅಸೈನ್ ಮಾಡಬೇಕಾದ HLB ರೇಂಜ್ ನಮೂದಿಸಿ. ಅಸೈನ್ ಬಟನ್ ಕ್ಲಿಕ್ ಮಾಡಿ. ಈ HSDಗಳು ಅಸೈನ್ ಆಗಿದ್ದರೆ ಪಾಪ್ ಅಪ್ ಕಾಣಿಸುತ್ತದೆ. ಕಾರ್ಯಾಚರಣೆಯು ಯಶಸ್ವಿಯಾಗಲು OK ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಯೋಜನೆ ಟೇಬಲ್ನಲ್ಲಿ ಚಾರ್ಜ್ ಬಳಕೆದಾರರ ಮಾಹಿತಿಯನ್ನು ನೋಡಬಹುದು. ಅವರಿಗೆ ಗ್ರಾಮ ಅಥವಾ ವಾರ್ಡ್ವಾರು HLBಗಳನ್ನು ನಿಯೋಜಿಸಲಾಗಿದೆ. ಎಡ ಮೂಲೆಯಲ್ಲಿರುವ ಟಿಪ್ಪಣಿಯನ್ನು ದಯವಿಟ್ಟು ವಿಶೇಷವಾಗಿ ಗಮನಿಸಿ. ಬಲಭಾಗದಲ್ಲಿ ಪ್ರತಿ ಪುಟದ ರೆಕಾರ್ಡ್ಗಳ ಡ್ರಾಪ್ ಡೌನ್ ಇದೆ. ಅಲ್ಲಿ ನೀವು ಸಂಖ್ಯೆಯ ಆಧಾರದ ಮೇಲೆ ರೆಕಾರ್ಡ್ಗಳನ್ನು ಫಿಲ್ಟರ್ ಮಾಡಬಹುದು. ಸರ್ಚ್ ಟ್ಯಾಬ್ ಅನ್ನು ಬಳಸಿಕೊಂಡು ನೀವು ಯಾವುದೇ ನಿರ್ದಿಷ್ಟ ಕೀವರ್ಡ್ ಅಥವಾ ಸಂಖ್ಯೆಗಾಗಿ ಹುಡುಕಾಟ ನಡೆಸಬಹುದು. ನಿಮ್ಮ ಹುಡುಕಾಟವನ್ನು ತೆರವುಗೊಳಿಸಲು ಕ್ಲಿಯರ್ ಆಯ್ಕೆಯನ್ನು ಬಳಸಿ. ನಿಮ್ಮ ಸಾಧನದಲ್ಲಿ ನಿಯೋಜನೆ ಟೇಬಲ್ ಅನ್ನು ಎಕ್ಸೆಲ್ ಶೀಟ್ ರೂಪದಲ್ಲಿ ಡೌನ್ಲೋಡ್ ಮಾಡಲು ಡೌನ್ಲೋಡ್ ಬಟನ್ ಬಳಸಿ. HLB ಕ್ರಿಯೇಟರ್ನಲ್ಲಿ ಲಾಗಿನ್ ಆದ ಮೇಲೆ ಡ್ಯಾಶ್ಬೋರ್ಡ್ ವೆಬ್ ಮ್ಯಾಪ್ ಅಪ್ಲಿಕೇಶನ್ನ ಲ್ಯಾಂಡಿಂಗ್ ಪೇಜ್ ಆಗಿರುತ್ತದೆ. ಬಲಭಾಗದಲ್ಲಿ ನಿಮ್ಮ ಯೂಸರ್ ವಿವರಗಳನ್ನು ನೋಡಿ ಮತ್ತು ಭಾಷೆ ಆಯ್ಕೆಯಿಂದ ಭಾಷಾ ಸೆಟ್ಟಿಂಗ್ಸ್ ಬದಲಾಯಿಸಿ. ಬಲಭಾಗದಲ್ಲಿ ಲಾಗ್ ಔಟ್ ಬಟನ್ ಮತ್ತು ರಿಫ್ರೆಶ್ ಬಟನ್ ಕೂಡ ಇದೆ. CMMS ಪೋರ್ಟಲ್ ಮೂಲಕ ರಚಿಸಿದ ನಿಮ್ಮ ಚಾರ್ಜ್ ಹೆಸರು, HLBಗಳ ಸಂಖ್ಯೆ ಮತ್ತು ಮೇಲ್ವಿಚಾರಣಾ ವಲಯಗಳ ಸಂಖ್ಯೆ ನೋಡಬಹುದು. HLB ರಚನೆಯ ಪ್ರಗತಿಯನ್ನು ಕೆಳಗಿನ ಕಾರ್ಡ್ಗಳಲ್ಲಿ ನೋಡಬಹುದು. ಇದು ಹೆಗ್ಗುರುತುಗಳ ಜಿಯೋಟ್ಯಾಗಿಂಗ್ ಒಳಗೊಂಡಿದೆ. ಕಂಪ್ಲೀಷನ್ ಕಾರ್ಡ್ನಲ್ಲಿ ಪೂರ್ಣಗೊಂಡ ನಂತರದ ಮಾರ್ಪಾಡು, ಪ್ರಗತಿಯಲ್ಲಿರುವ ಮತ್ತು ಬಾಕಿ ಇರುವ ಸ್ಥಿತಿಗಳಿವೆ. HLB ವಿವರಣೆ ಲಭ್ಯವಿದೆಯೋ ಇಲ್ಲವೋ ಮತ್ತು HLB ಕ್ರಿಯೇಟರ್ ಆ್ಯಪ್ ಬಳಸಿ HLB ಗಡಿಗಳ ಡಿಮಾರ್ಕೇಶನ್ ಸ್ಥಿತಿ. CMMS ನಲ್ಲಿನ ಬದಲಾವಣೆ ರಿಫ್ರೆಶ್ ಬಟನ್ ಒತ್ತಿದಾಗ ಕಾಣಿಸುತ್ತದೆ. ಡ್ಯಾಶ್ಬೋರ್ಡ್ನ ಬಲಗೈ ಮೂಲೆಯಲ್ಲಿ HLB ಕ್ರಿಯೇಟರ್ ಆಯಪ್ನ ಟೇಬಲ್ಸ್ ಟ್ಯಾಬ್ನಲ್ಲಿ ಟೇಬಲ್ ಮಾಹಿತಿಯನ್ನು ನೋಡಬಹುದು. ಟೇಬಲ್ಸ್ ವ್ಯೂನಲ್ಲಿ CMMS ಪೋರ್ಟಲ್ ಮೂಲಕ ನಮೂದಿಸಿದ VT ಹೆಸರು, ವಾರ್ಡ್, HLB ಸಂಖ್ಯೆ ಇತ್ಯಾದಿ ಮಾಹಿತಿ ಸಿಗುತ್ತದೆ. ಎಡಮೇಲಿನ ಮೂಲೆಯಲ್ಲಿರುವ ಫಿಲ್ಟರಿಂಗ್ ಆಯ್ಕೆಯಿಂದ ಗ್ರಾಮ ಅಥವಾ ವಾರ್ಡ್ ಸಂಖ್ಯೆ ಆಧರಿಸಿ HLBಗಳನ್ನು ಫಿಲ್ಟರ್ ಮಾಡಬಹುದು. ಪ್ರತಿ ಪುಟದ ಎಂಟ್ರಿಗಳ ಸಂಖ್ಯೆಯನ್ನು ಬೇಕಾದಂತೆ ಹೆಚ್ಚು ಕಡಿಮೆ ಮಾಡಬಹುದು. ಪ್ರತಿ ಪುಟದ ನಮೂದುಗಳ ಸಂಖ್ಯೆಗೆ ಅನುಗುಣವಾಗಿ ಮುಂದಿನ ಅಥವಾ ಹಿಂದಿನ ಪುಟಕ್ಕೆ ಹೋಗಬಹುದು. ಬಲ ಮೂಲೆಯಲ್ಲಿ ಫಿಲ್ಟರ್ ರೆಕಾರ್ಡ್ಸ್ ಆಯ್ಕೆ ಇದ್ದು, ಅದು ಸಂಖ್ಯೆ ಅಥವಾ ಪಠ್ಯ ಆಧಾರಿತ ಕೀವರ್ಡ್ ಹುಡುಕಾಟ ಮಾಡುತ್ತದೆ.
ಎಕ್ಸೆಲ್ ಬಟನ್ ಬಲಭಾಗದಲ್ಲಿ ಡೌನ್ಲೋಡ್ ಸಕ್ರಿಯವಾಗಿದೆ. ಡೌನ್ಲೋಡ್ ಆಯ್ಕೆಯು ಫಿಲ್ಟರ್ ಮಾಡಿದ ದಾಖಲೆಗಳ ಮೇಲೆ ಕೆಲಸ ಮಾಡುತ್ತದೆ. ಆಯ್ದ ಯೂನಿಟ್ಗಳನ್ನು ಫಿಲ್ಟರ್ ಮಾಡಿದರೆ ಡೌನ್ಲೋಡ್ ಅದಕ್ಕೆ ತಕ್ಕಂತೆ ಆಗುತ್ತದೆ. ಮ್ಯಾಪ್ ಮಾಡ್ಯೂಲ್ ಎಲ್ಲ HLBಗಳ ಗಡಿ ಗುರುತಿಸಲು ಮತ್ತು ಹೆಗ್ಗುರುತುಗಳನ್ನು ಜಿಯೋಟ್ಯಾಗ್ ಮಾಡಲು ಬೇಕಾದ ಕಾರ್ಯಗಳನ್ನು ಒದಗಿಸುತ್ತದೆ. CMMSನ HLB ಪಟ್ಟಿ ರಚನೆ ಮಾಡ್ಯೂಲ್ನಲ್ಲಿ ರಚಿಸಲಾಗಿದೆ. ಡಿಫಾಲ್ಟ್ ಆಗಿ ನಿಮ್ಮ ನಿಯೋಜಿತ ಚಾರ್ಜ್ಗಳಿಗೆ ಜೂಮ್ ಇನ್ ಆಗಿರುತ್ತದೆ. ಎಡಗೈ ಪೇನ್ನಲ್ಲಿ ಜೂಮ್ ಇನ್, ಜೂಮ್ ಔಟ್ನಂತಹ ಮೂಲಭೂತ ಮ್ಯಾಪ್ ಕಾರ್ಯಗಳನ್ನು ನೀವು ನೋಡಬಹುದು. ಪೂರ್ವನಿಯೋಜಿತ ನಕ್ಷೆ ವೀಕ್ಷಣೆ ಮತ್ತು ಮೂಲ ನಕ್ಷೆಗಳು, ಇವುಗಳಲ್ಲಿ ಇಮೇಜರಿ, ಲೇಬಲ್ಗಳೊಂದಿಗಿನ ಇಮೇಜರಿ, ವಿಶ್ವ ರಸ್ತೆ ನಕ್ಷೆ ಮತ್ತು ISRA ಒದಗಿಸಿದ ರಸ್ತೆ ನಕ್ಷೆಗಳು ಸೇರಿವೆ. ಡಿಫಾಲ್ಟ್ ಆಗಿ ಗೂಗಲ್ ಅರ್ತ್ ಲೇಯರ್ ಮೂಲವಾಗಿ ಲಭ್ಯವಿದೆ, ಆದರೆ ಬಳಕೆದಾರರು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಇಮೇಜರಿ ಬದಲಿಸಬಹುದು. ಲೇಯರ್ ಪಟ್ಟಿಯಲ್ಲಿ HLB ಗಡಿಗಳನ್ನು ಸರಿಯಾಗಿ ಗುರುತಿಸಲು ಚಾರ್ಜ್ ಅಧಿಕಾರಿಗೆ ಸಹಾಯ ಮಾಡಲು ಹಲವಾರು ರೆಫರೆನ್ಸ್ ಲೇಯರ್ಗಳಿವೆ. SRS-EB ಗಡಿಗಳು, ಅದರೊಂದಿಗೆ ಹೆಗ್ಗುರುತುಗಳು ಮತ್ತು EB ಗಡಿಗಳನ್ನು ಒಳಗೊಂಡಿರುವ ಸೆನ್ಸಸ್ 2011 EBS ಅನ್ನು ಕೂಡ ರೆಫರೆನ್ಸ್ ಆಗಿ ನೀಡಲಾಗಿದೆ. ಗ್ರಾಮಗಳು ಮತ್ತು ವಾರ್ಡ್ಗಳಂತಹ ಆಡಳಿತಾತ್ಮಕ ಘಟದ ಗಡಿಗಳನ್ನು ಉಲ್ಲೇಖಕ್ಕಾಗಿ ನೀಡಲಾಗಿದೆ. ಚಾರ್ಜ್ ಆಫೀಸರ್ ಲೇಯರ್ನ ಬಲಭಾಗದ ಕಣ್ಣಿನ ಐಕಾನ್ ಬಳಸಿ ಲೇಯರ್ಗಳನ್ನು ಆನ್ ಮತ್ತು ಆಫ್ ಮಾಡಬಹುದು. HLB ಕ್ರಿಯೇಟರ್ ಗ್ರೂಪ್, HLB ಲ್ಯಾಂಡ್ಮಾರ್ಕ್ ಪಾಯಿಂಟ್, ಚಾರ್ಜ್ ಬೌಂಡರಿ ಮತ್ತು CO HLB ಬೌಂಡರಿ ಲೇಯರ್ಗಳನ್ನು ಹೊಂದಿದೆ. ಚಾರ್ಜ್ ಬೌಂಡರಿಯನ್ನು ಹೊರತುಪಡಿಸಿ ಈ ಲೇಯರ್ಗಳನ್ನು ಚಾರ್ಜ್ ಆಫೀಸರ್ ರಚಿಸಿದ್ದಾರೆ. ಅಗತ್ಯಕ್ಕೆ ತಕ್ಕಂತೆ ಚಾರ್ಜ್ ಆಫೀಸರ್ ರಚಿಸಿದ ಲ್ಯಾಂಡ್ಮಾರ್ಕ್ಗಳು ಮತ್ತು HLB ಗಡಿಗಳನ್ನು ನೋಡಲು ಲೇಯರ್ಗಳನ್ನು ಆನ್ ಮತ್ತು ಆಫ್ ಮಾಡಬಹುದು. ಮುಂದಿನದು ಲೆಜೆಂಡ್ ಐಕಾನ್, ಇದು ನಕ್ಷೆಯ ಎಲ್ಲ ಲೇಯರ್ಗಳನ್ನು ಸಂಕೇತಿಸುತ್ತದೆ. ಮೆಷರ್ಮೆಂಟ್ ಟೂಲ್ ಬಳಸಿ ಚಾರ್ಜ್ ಆಫೀಸರ್ ತಮ್ಮ ಆಯ್ಕೆಯ ಯೂನಿಟ್ ಆಯ್ಕೆ ಮಾಡಿ ನಕ್ಷೆಯಲ್ಲಿ ಎರಡು ಸ್ಥಳಗಳ ನಡುವಿನ ಅಂತರವನ್ನು ಪರಿಶೀಲಿಸಬಹುದು. ಮೆಷರ್ಮೆಂಟ್ ಟೂಲ್ನಿಂದ ಹೊರಬರಲು ಎಸ್ಕೇಪ್ ಬಟನ್ ಬಳಸಿ. ನಕ್ಷೆಯ ಕೆಳಗೆ ಮೂಲೆಯಲ್ಲಿ ಸ್ಕೇಲ್ ಮತ್ತು ಜಿಯೋ ಕಾರ್ಡಿನೇಟ್ಗಳನ್ನು ನೀಡಲಾಗಿದೆ. ಸರ್ಚ್ ಬಟನ್ ಬಯಸಿದಂತೆ ಯಾವುದೇ ನಿರ್ದಿಷ್ಟ ಲ್ಯಾಂಡ್ಮಾರ್ಕ್ ಅಥವಾ ಸ್ಥಳವನ್ನು ಹುಡುಕಲು ಸಹಾಯ ಮಾಡುತ್ತದೆ. ದಯವಿಟ್ಟು ಪೂರ್ಣ ವಿಳಾಸವನ್ನು ನಮೂದಿಸಿ. ಜಿಯೋಟ್ಯಾಗಿಂಗ್ ಆರಂಭಿಸಲು HLB ಜಿಯೋಟ್ಯಾಗಿಂಗ್ ಟೂಲ್ ಕ್ಲಿಕ್ ಮಾಡಿ. HLB ಜಿಯೋಟ್ಯಾಗ್ ಸ್ಥಿತಿಯಲ್ಲಿ ಫಿಲ್ಟರ್ ಆರಿಸಿ. ನಂತರ ಜಿಯೋಟ್ಯಾಗ್ ಮಾಡಲು ಗ್ರಾಮ ಅಥವಾ ವಾರ್ಡ್ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಕೊಟ್ಟಿರುವ HLB ಪಟ್ಟಿಯಿಂದ HLB ಸಂಖ್ಯೆ ಆರಿಸಿ. ಆಗ CMNS ಪೋರ್ಟಲ್ನಲ್ಲಿ ನಮೂದಿಸಿದ HLB ಪ್ರಕಾರ ಮತ್ತು ವಿವರಣೆ ಕಾಣಿಸುತ್ತದೆ. ಗುರುತಿನ ಸ್ಥಳದ ಹೆಸರು ನಮೂದಿಸಿ ಮತ್ತು HLB ಒಳಗೆ ಜಿಯೋಟ್ಯಾಗ್ ಮಾಡಲು ಮ್ಯಾಪ್ ಏರಿಯಾ ಕ್ಲಿಕ್ ಮಾಡಿ. ಸ್ಟೇಟಸ್ ಅನ್ನು ಕಂಪ್ಲೀಟೆಡ್ ಎಂದು ಗುರುತಿಸಿ. ಜಿಯೋಟ್ಯಾಗಿಂಗ್ ಸೇವ್ ಮಾಡಲು ಸೇವ್ ಮೇಲೆ ಕ್ಲಿಕ್ ಮಾಡಿ. ದೃಢೀಕರಣ ಸಂದೇಶ ಪಾಪ್ ಅಪ್ ಆಗುತ್ತದೆ. ಓಕೆ ಕ್ಲಿಕ್ ಮಾಡಿ. ಜಿಯೋಟ್ಯಾಗಿಂಗ್ ಸೇವ್ ಆದ ಮೇಲೆ ಐಕಾನ್ ಕಿತ್ತಳೆ ಬಬಲ್ಗೆ ಬದಲಾಗುತ್ತದೆ. ಇದು HLB ಗಡಿ ಗುರುತಿಸುವಿಕೆ ವಿಜೆಟ್ ಅನ್ನು ತಾನಾಗಿಯೇ ತೆರೆಯುತ್ತದೆ. ಉಪಗ್ರಹ ಚಿತ್ರಣದಲ್ಲಿ ಕಾಣುವ HLBಯ ಪ್ರಮುಖ ಮಾರ್ಗಗಳು ಮತ್ತು ತುದಿಗಳನ್ನು ಗಮನಿಸಿ HLB ಗಡಿ ಗುರುತಿಸಲು ಆರಂಭಿಸಿ. HLB ಉದ್ದಕ್ಕೂ ಬಹುಭುಜಾಕೃತಿಯ ಗಡಿ ರಚನೆಯಾಗುತ್ತದೆ. ಗಡಿ ಗುರುತಿಸುವಿಕೆ ಮುಗಿಸಲು ಡಬಲ್ ಕ್ಲಿಕ್ ಮಾಡಿ. ಡಿಮಾರ್ಕೇಶನ್ ಸ್ಟೇಟಸ್ ಟ್ಯಾಬ್ನಿಂದ ಕಂಪ್ಲೀಟೆಡ್ ಆಯ್ಕೆ ಮಾಡಿ. ಡಿಮಾರ್ಕೇಶನ್ ಸೇವ್ ಮಾಡಲು ಸೇವ್ ಬಟನ್ ಕ್ಲಿಕ್ ಮಾಡಿ.
ಈ ಗುರುತಿಸಿದ HLB ಮತ್ತು ಜಿಯೋ ಟ್ಯಾಗ್ ಮಾಡಿದ ಸ್ಥಳವನ್ನು ಜಿಯೋ ಟ್ಯಾಗಿಂಗ್ ಸ್ಟೇಟಸ್ ಮತ್ತು ಡಿಮಾರ್ಕೇಶನ್ ಮಾಡ್ಯೂಲ್ನ ಕಂಪ್ಲೀಟೆಡ್ ಟ್ಯಾಬ್ನಿಂದ HLB ಡಿಮಾರ್ಕೇಶನ್ ಟ್ಯಾಬ್ ಕ್ಲಿಕ್ ಮಾಡಿ ಡಿಮಾರ್ಕೇಟ್ ಮಾಡಿದ ಗಡಿಯನ್ನು ನೋಡಲು ಕಂಪ್ಲೀಟೆಡ್ ಡಿಮಾರ್ಕೇಶನ್ ಸ್ಟೇಟಸ್ ಆಯ್ಕೆ ಮಾಡಿ. ಈಗಾಗಲೇ ಡಿಮಾರ್ಕೇಟ್ ಮಾಡಿದ HLB ಗಡಿಯಲ್ಲಿ ಮತ್ತಷ್ಟು ಎಡಿಟ್ ಮಾಡಲು ಬಯಸಿದರೆ ಅಂಡು, ರೀಡು, ರಿಶೇಪ್ ಮತ್ತು ರಿಡ್ರಾದಂತಹ ಟೂಲ್ಗಳನ್ನು ನೀಡಲಾಗಿದೆ. ಡಿಮಾರ್ಕೇಟ್ ಮಾಡಿದ HLB ಗಡಿಗೆ ಜಾಗ ಸೇರಿಸಲು ಅಥವಾ ತೆಗೆಯಲು ರಿಶೇಪ್ ಟೂಲ್ ಬಳಸಬಹುದು. ಪ್ರದೇಶ ಸೇರಿಸಲು ರಿಶೇಪ್ ಆರಂಭಿಸಲು HLB ಒಳಗಿನಿಂದ ಸ್ಟಾರ್ಟ್ ಮತ್ತು ಎಂಡ್ ಪಾಯಿಂಟ್ ಆಯ್ಕೆ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಈ ಬದಲಾದ ಗಡಿಯು ಈಗ ಡಿಮಾರ್ಕೇಶನ್ನ ಮಾಡಿಫೈಡ್ ಸ್ಟೇಟಸ್ ಅಡಿಯಲ್ಲಿ ಕಾಣಿಸುತ್ತದೆ. ಹೀಗೆ ಡಿಮಾರ್ಕೇಟ್ ಮಾಡಿದ HLB ಪಾಲಿಗಾನ್ಗೆ ಬೇಕಾದಷ್ಟು ಎಡಿಟ್ ಮಾಡಬಹುದು. ರಿಡ್ರಾ ಟೂಲ್ ಅನ್ನು ಬಹಳ ಎಚ್ಚರಿಕೆಯಿಂದ ಬಳಸಿ, ಏಕೆಂದರೆ ಅದು ಡಿಮಾರ್ಕೇಟ್ ಮಾಡಿದ ಪಾಲಿಗಾನ್ ಅಳಿಸಿ ಹೊಸ ಪಾಲಿಗಾನ್ ರಚಿಸಲು ಸಹಾಯ ಮಾಡುತ್ತದೆ. ರಿಡ್ರಾ ಟೂಲ್ನೊಂದಿಗೆ ಮುಂದುವರಿಯಲು ಎಸ್ ರಿಡ್ರಾ ಮೇಲೆ ಕ್ಲಿಕ್ ಮಾಡಿ. ಈಗಿರುವ HLB ಪಾಲಿಗಾನ್ ಮೇಲೆ ಅಥವಾ ಬೇಕಾದಲ್ಲಿ ಹೊಸ ಪಾಲಿಗಾನ್ ಡಿಮಾರ್ಕೇಟ್ ಮಾಡಲು ಆರಂಭಿಸಿ. ಹೊಸದಾಗಿ ರಚಿಸಿದ HLB ಬೌಂಡರಿ ಉಳಿಸಲು ಸೇವ್ ಮೇಲೆ ಕ್ಲಿಕ್ ಮಾಡಿ.